ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಬೇತಮಂಗಲದ ಗ್ರಾಮೀಣ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ಉತ್ತಮ ಫಲಿತಾಂಶ. ಉತ್ತಮ ಸಾಧನೆ ಮಾಡಿದ ಸಾಧಕರಿಗೆ ಅಭಿನಂದನೆ ಸಲ್ಲಿಸಿದ ಶಾಲಾ ಆಡಳಿತ ಮಂಡಳಿ. ಇಂದು ಪ್ರಕಟವಾದ 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಬೇತಮಂಗಲದ ಗ್ರಾಮೀಣ ಸಂಯುಕ್ತ ಪದವಿ ಪೂರ್ವ ಕಾಲೇಜು 85% ಅತ್ಯುತ್ತಮ ಫಲಿತಾಂಶ ದಾಖಲಿಸುವ ಮೂಲಕ ಉತ್ತಮ ಸಾಧನೆ ಮಾಡಿದೆ. ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಉನ್ನತ ಅಂಕಗಳನ್ನು ಗಳಿಸಿ ಸಂಸ್ಥೆಗೆ ಮತ್ತು ಪೋಷಕರಿಗೆ ಕೀರ್ತಿ ತಂದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಸಾನಿಯಾ ತಾಜ್ 600 ಅಂಕಗಳಿಗೆ 580 ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇನ್ನು ಕೀರ್ತನಾ ಎಎಸ್ 574 ಅಂಕಗಳನ್ನು ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿ ವರ್ಷಿಣಿ ಬಿಸಿ 552 ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಅಗ್ರಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ಪ್ರಸಕ್ತ ಸಾಲಿನಲ್ಲಿ ಒಟ್ಟು 89 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಒಟ್ಟಾರೆಯಾಗಿ 85% ಫಲಿತಾಂಶ ಬಂದಿದೆ. 10 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ, 43 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ, 10 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇನ್ನು ಅತ್ಯುತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪನ್ಯಾಸಕರಿಂದ ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದಿಸಿ ಅವರ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಿದರು. ಈ ವೇಳೆ ಮಾತನಾಡಿದ ಕಾಲೇಜಿನ ಕಾರ್ಯದರ್ಶಿ ಅಮ್ಮ ಲಕ್ಷ್ಮೀನಾರಾಯಣ್, ಬೇತಮಂಗಲ ಗ್ರಾಮೀಣ ಪದವಿ ಪೂರ್ವ ಕಾಲೇಜಿನಲ್ಲಿ ಅತಿ ಹೆಚ್ಚು ಬಡವರ ಮಕ್ಕಳೇ ವಿದ್ಯಾಭ್ಯಾಸ ಪಡೆಯುತ್ತಿದ್ದು ಅವರ ಪರಿಶ್ರಮವನ್ನು ಗುರುತಿಸಿ ಹೆಚ್ಚಿನ ಸಹಕಾರ ನೀಡುವ ಮೂಲಕ ಅವರ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಉತ್ತೇಜನ ನೀಡುವ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್, ರೂರಲ್ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲೆ ಶ್ರೀಮತಿ ವಿಜೇಂದ್ರ, ನಿರ್ದೇಶಕ ವಿಜೇಂದ್ರ, ಖಜಾಂಚಿ ಪ್ರಭಾಕರ್, ಉಪನ್ಯಾಸಕರಾದ ರೂಪಾ, ಸುಧಾಕರ್, ದರ್ಶನ್, ಸ್ವಾತಿ ಸೇರಿದಂತೆ ಇತರೆ ಉಪನ್ಯಾಸಕರು ಮತ್ತು ಪೋಷಕರು, ವಿದ್ಯಾರ್ಥಿಗಳು ಇದ್ದರು. Composite PU College. I have passed my second PC in this college. I have scored 580 marks. I thank my management and lecturers who are supported me to score this much marks. ಸನಾ ಎಎಸ್, ನಾನು ಗ್ರಾಮೀಣ ಪದವಿ ಪೂರ್ವ ಕಾಲೇಜಿನಲ್ಲಿ ಓದಿದ್ದು ದ್ವಿತೀಯ ಪಿಯುಸಿಯನ್ನು 574 ಅಂಕಗಳನ್ನು ಪಡೆದು ಪಾಸ್ ಆಗಿರುವ ಈ ಮಟ್ಟಕ್ಕೆ ಬರಲು ಕಾರಣ ಆಗಿರುವ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ ಸರ್ ಹಾಗೂ ಸ್ಟಾಫ್, ಲೆಕ್ಚರರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳುತ್ತೀನಿ. ನಾನು ಗ್ರಾಮೀಣ ಪದವಿ ಪೂರ್ವ ಕಾಲೇಜಲ್ಲಿ ಓದಿ 552 ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದೇನೆ. ನಾನು ಕಲಾ ವಿಭಾಗದಲ್ಲಿ ಓದಿದ್ದು. ಇಷ್ಟು ಮಟ್ಟಕ್ಕೆ ಬೆಳಿಬೇಕಾಗಿ ಸಹಾಯ ಮಾಡಿದವರಿಗೆ ಎಲ್ಲರಿಗೂ ಧನ್ಯವಾದ. ರಿಸಲ್ಟ್ ಇವತ್ತು ಬಂದಿದೆ. ಅದರಲ್ಲಿ ನಮ್ಮ ಸಾನಿಯಾ ವಾಣಿಜ್ಯ ವಿಭಾಗದಲ್ಲಿ 580 ಅಂಕಗಳನ್ನು ಪಡೆದು ನಮ್ಮ ಕಾಲೇಜ್ಗೆ, ನಮಗೆ ಮತ್ತು ಅವರ ತಂದೆ ತಾಯಿ ಕೂಡ ಕೀರ್ತಿ ತಂದಿರ್ತಾರೆ. ಆದ್ದರಿಂದ ನಾವು ಇವತ್ತು ಅವ್ರನ್ನ ಶಾಲಾ ಆವರಣಕ್ಕೆ ಕಳಿಸಿ ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಆ ಮಗು ಇನ್ನೂ ಅತಿ ಎತ್ತರಕ್ಕೆ ಬೆಳೆಯುವಂಥ ಆಗಲಿ ಅಂತ ಹೇಳ್ಬಿಟ್ಟು ಕೂಡ ದೇವರನ್ನು ಕೇಳಿಕೊಂಡು ಅವ್ರಿಗೆ ಆಶೀರ್ವಾದವನ್ನು ಮಾಡ್ತೇವೆ. ಜೊತೆಗೆ ಆ ಮಗು ನಮ್ಮದೇ ಆದಂತಹ ದತ್ತಸಾಯಿ ಶಿಕ್ಷಣ ಸಂಸ್ಥೆಯಲ್ಲಿ SSLCವರೆಗೂ ಓದಿ SSLCಯಲ್ಲಿ ಕೂಡ ನಮಗೂ ಅತಿ ಹೆಚ್ಚು ಅಂಕಗಳನ್ನು ಪಡೆದರು. 2 ವರ್ಷಗಳ ಹಿಂದೆ ನಾವು ಆ ದತ್ತಸಾಯಿ ಶಿಕ್ಷಣ ಸಂಸ್ಥೆ ವತಿಯಿಂದ ಅವ್ರಿಗೆ ಒಂದು ಸನ್ಮಾನ ಮಾಡಿದ್ವಿ. ಅದು ಕೂಡ ಭಾರಿ ಸಂತೋಷದಾಯಕವಾದ ಒಂದು ಸಂಗತಿಯಾಗಿದೆ. ಅದೇ ರೀತಿ ನಮ್ಮ 576 ಅಂಕಗಳನ್ನು ಗಳಿಸಿರ್ತಕ್ಕಂಥ ಕೀರ್ತನಾ AM, ಆ ಮಗು ಕೂಡ 576 ಅಂಕಗಳನ್ನು ಗಳಿಸಿದ್ದಾಳೆ. ಅವಳಿಗೆ ಕೂಡ ದತ್ತಸಾಯಿ ಶಿಕ್ಷಣ ಸಂಸ್ಥೆಯಲ್ಲಿ ಓದಿ ಇಲ್ಲಿ ಕಾಲೇಜಿಗೆ ಜಾಯಿನ್ ಆಗಿ 576 ಅಂಕಗಳನ್ನು ಗಳಿಸಿದ್ದಾರೆ. ಒಳ್ಳೆಯ ಒಂದು ಇದನ್ನು ಹಳ್ಳಿ ಪ್ರತಿಭೆ. ಆದ್ದರಿಂದ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳಿ ನಾವು ಶಿಕ್ಷಣ ಸಂಸ್ಥೆ ಹಾರೈಸಿ ಅವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿ ಮುಂದಿನ ದಿನಗಳಲ್ಲೂ ಕೂಡ ಅವರ ಒಂದು ಉನ್ನತ ಶಿಕ್ಷಣಕ್ಕೆ ನಾವು ನಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ತದನಂತರ ನಮ್ಮ ಆರ್ಟ್ ಕಲಾ ವಿಭಾಗದಲ್ಲಿ ವರ್ಷಿಣಿ ಬಡಮಾರ್ಕ್ನಲ್ಲಿ ಮಗು, ಭಾರಿ ಹಾಸ್ಟೆಲ್ನಲ್ಲಿದ್ದು ಬಡತನದ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ಮಗು. ಆದರೂ ಕೂಡ ನಾನು ಓದ್ರಲ್ಲಿ ಚೆನ್ನಾಗಿ ಓದಬೇಕು, ಮುಂದೆ ನಾನು ಒಂದು KS, IAS, IPS ಆ ಥರ ಇದನ್ನು ಪಡಿಬೇಕು ಅಂತ ಛಲದಿಂದ ತಮ್ಮ ಭಾಷಣದಲ್ಲಿ ಹೇಳ್ತಾನೆ ಇದ್ದ ಮಗು. ಆ ಒಂದು ಹಳ್ಳಿಯಿಂದ ಕೂಡ ಬಂದು ಹಾಸ್ಟೆಲಿದ್ದು ಕೂಡ 552 ಅಂಕಗಳನ್ನು ಪಡೆದಿದ್ದಾರೆ. ಆ ಮಗುಗೆ ನಾವು ಎಲ್ಲ ಶಿಕ್ಷಣಕ್ಕೆ ಸಂಪೂರ್ಣವಾದ ಜವಾಬ್ದಾರಿಯನ್ನು ತಗೊಂಡು ಆ ಮಗು ಓದೋದಕ್ಕೆ ಏನು ಸಹಾಯ ಬೇಕಾದರೂ ಕೂಡ ನಾವು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಶಿಕ್ಷಣ ಸಂಸ್ಥೆ ವತಿಯಿಂದ ತೀರ್ಮಾನ ತಗೊಂಡಿದ್ವಿ. ಆ ಮಗು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಇದನ್ನು ಬೆಳ್ಕೊಂಡು ಮುಂದೆ ಯಾವುದಾದ್ರೂ ಒಂದು ನಮ್ಮ ಆ ಮಗು ಕನಸಿನಲ್ಲಿ ಏನಿದೆಯೋ ಅದೇ ಥರ KS, IAS, IPS ಆ ಥರ ಒಂದು ಆಗಲಿ ಅಂತ ಹೇಳಿ ನಾವು ಇಂದು ಆ ಮಗನ ಕೂಡ ಸನ್ಮಾನಿಸಿ ಭಗವಂತ ಅವ್ರಿಗೆಲ್ರಿಗೂ ಕೂಡ ಒಳ್ಳೆಯದನ್ನು ಕರುಣಿಸಲಿ ಹಾಗೆ ಅಂತೇಳಿ ನನ್ನ ಆಶೀರ್ವಚನವನ್ನು ತಿಳಿಸುತ್ತೇನೆ.
ದ್ವಿತೀಯ PUC ವಿಭಾಗಕ್ಕೆ ನಮ್ಮಲ್ಲಿ ವಾಣಿಜ್ಯ ವಿಭಾಗದಿಂದ 47 ಮಕ್ಕಳು ಮತ್ತು ಲೋಕಲ್ ಹೋಗುತ್ತಪ್ಪ ಕಲಾ ವಿಭಾಗದಿಂದ 45 ಮಕ್ಕಳು ಇವತ್ತು ಪರೀಕ್ಷೆಗೆ ಕೂತಿದ್ರು. ಈ ಒಟ್ಟಾರೆ ವಿದ್ಯಾರ್ಥಿಗಳಲ್ಲಿ 85% ವಿದ್ಯಾರ್ಥಿಗಳು ಇವತ್ತು ಉತ್ತೀರ್ಣಗೊಂಡಿದ್ದು, ಅದರಲ್ಲಿ 10 ಮಕ್ಕಳು ಡಿಸ್ಟಿಂಕ್ಷನ್ ಅನ್ನ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಅದಲ್ಲದೆ ಇನ್ನು ಉಳಿದ ಮಕ್ಕಳೆಲ್ಲರೂ ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ತಾರೆ. ಹಾಗಾಗಿ ಎಲ್ಲಾ ಮಕ್ಕಳಿಗೆ, ಅವರ ತಂದೆ ತಾಯಂದರಿಗೆ ಮತ್ತು ಎಲ್ಲಾ ಒಂದು ಸಾರ್ವಜನಿಕರಿಗೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯ ಕಡೆಯಿಂದ, ನಮ್ಮ ಕಾಲೇಜಿನ ಕಡೆಯಿಂದ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಒದಗಿಸಿಕೊಟ್ಟು ಇನ್ನಷ್ಟು ಕೂಡ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಕೂಡ ನಾವು ನಮ್ಮ ಕಾಲೇಜಿನ ಹೆಸರನ್ನ ಹೆಚ್ಚಿಸಬೇಕು ಅನ್ನುವಂತ ಉದ್ದೇಶದಿಂದ ನಾವು ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.